ಸ್ನೇಹಿತರೆ ನಮಸ್ಕಾರ. ದರ್ಶನ್ ಅವರ ಇಡೀ ಕುಟುಂಬವನ್ನು ಒಟ್ಟಿಗೆ ನೋಡಿ ಎಷ್ಟು ಸಮಯ ಆಗಿತ್ತಲ್ವಾ? ಹೌದು, ಎಷ್ಟೋ ಸಮಯದ ನಂತರ ದರ್ಶನ್ ಇಡೀ ಕುಟುಂಬ ಒಟ್ಟಿಗೆ ಕಾಲವನ್ನು ಕಳೆದಿರುವಂಥ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಈ ಫೋಟೋವನ್ನು ನೋಡಿ ದರ್ಶನ್ ಫ್ಯಾನ್ಸ್ ಅಂತೂ ಹಬ್ಬವನ್ನೇ ಮಾಡ್ತಿದ್ದಾರೆ. ಅಯ್ಯೋ, ಎಷ್ಟು ಮುದ್ದಾದಂಥ ಸಂಸಾರ, ಹೇಗಿತ್ತು ಹೇಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರೆ, ಹೀಗೆ ನೂರು ಕಾಲ ಖುಷಿ ಖುಷಿಯಾಗಿ ಸಂತೋಷದಿಂದ ಇರಿ ಅಂತಲೂ ಕೂಡ ಹಾರೈಸಿದ್ದಾರೆ. ಅಸಲಿಗೆ ಈ ಫೋಟೋ ರೀಸೆಂಟ್ ಆದಂಥ ಫೋಟೋನ ಎಲ್ಲ ಕುಟುಂಬ ಸದಸ್ಯರು ಒಟ್ಟಾಗಿದ್ದು ಯಾವಾಗ, ಏನಿದರ ಹಿನ್ನೆಲೆ, ಏನಿದರ ವಿಶೇಷತೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ಎದುರಾದಂತಹ ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ಕಳೆದ 3-4 ತಿಂಗಳುಗಳಿಂದ ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಬಂತು. 3-4 ವರ್ಷಗಳು ದರ್ಶನ್ ಎದುರಿಸಿದಂತಹ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಇತ್ತೀಚೆಗೆ ಕಳೆದ 1 ವರ್ಷದಿಂದ ಅಂತೂ ದರ್ಶನ್ಗೆ ಈ ಇಡೀ ಪ್ರಕರಣ, ರೇಣುಕುಸ್ವಾಮಿಯ ಪ್ರಕರಣ, ಒಂದು ರೀತಿಯಲ್ಲಿ ನರಕದ ದರ್ಶನವನ್ನು ಮಾಡಿಸ್ತು. ಅದಕ್ಕಿಂತ ಮುಂಚೆ 2 ವರ್ಷಗಳ ಕಾಲ ಬೇರೆ ಬೇರೆ ವಿಚಾರಗಳಲ್ಲಿ ದರ್ಶನ್ ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ದರ್ಶನ್ ಬೇಲ್ನ ಮೇಲೆ ಹೊರಗಡೆ ಬಂದಿದ್ದು ದರ್ಶನ್ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಹಿಂದೆ ಏನೆಲ್ಲ ಮಿಸ್ ಆಗಿತ್ತೋ ಕ್ಷಣಗಳು, ಆ ಎಲ್ಲ ಕ್ಷಣಗಳನ್ನು ಕೂಡ ಮತ್ತೆ ಮರುಸೃಷ್ಟಿ ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಒಂದು ಪ್ರಕರಣ, ರೇಣುಕುಸ್ವಾಮಿಯ ಒಂದು ಪ್ರಕರಣ ದರ್ಶನ್ ಬದುಕನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಅದಕ್ಕೆ ಸಾಕ್ಷಿಯಾಗಿ ಈಗ ಸಾಕಷ್ಟು ಘಟನೆಗಳು ಕೂಡ ನಡೆದಿದ್ದಾವೆ. ದರ್ಶನ್ ಒಂದು ಕಾಲದಲ್ಲಿ ಇಡೀ ಕುಟುಂಬದಿಂದ ದೂರ ಆಗಿದ್ರು. ಹೆಂಡತಿ ಜೊತೆಗೆ ಎಷ್ಟು ಬೇಕೋ ಅಷ್ಟೇ ಇದ್ರು. ಇದರ ಜೊತೆಗೆ ಪತ್ನಿಯಿಂದ ದೂರ ಆಗಿದ್ದು ಮಾತ್ರವಲ್ಲದೆ ಸಹೋದರನಿಂದ ಅಂತೂ ಸಿಕ್ಕಾಬಟ್ಟೆ ದೂರ ಆಗಿಬಿಟ್ಟಿದ್ರು. ದಿನಕರ್ ಮತ್ತು ದರ್ಶನ್ ಒಂದೇ ಕಡೆ ಒಟ್ಟಿಗೆ ಕಾಣಿಸಿಕೊಂಡಿದ್ದೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ತಾಯಿ ಮೀನಾ ತುಗುದೀಪ್ ಅವರಿಂದನೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ರು. ಅವರು ಮೈಸೂರಿನಲ್ಲಿದ್ದರೆ ದರ್ಶನ್ ಇಲ್ಲಿರ್ತಾ ಇದ್ರು, ಬೆಂಗಳೂರಿನಲ್ಲಿ. ಮೈಸೂರಿಗೆ ಹೋದರೂ ಕೂಡ ಫಾರ್ಮ್ ಹೌಸಿಗೆ ಹೋಗೋದು ಅಥವಾ ಹೋಟೆಲಿಗೆ ಹೋಗೋದು, ಅಲ್ಲಿಂದನೇ ವಾಪಸ್ ಬರೋದು, ಇಷ್ಟೇ ಆಗಿತ್ತು. ದರ್ಶನ್ ಮನೆಗೆ ಹೋಗೋದಾಗಲಿ, ಕುಟುಂಬ ಸದಸ್ಯರನ್ನು ಭೇಟಿಯಾಗೋದಾಗಲಿ ಯಾವುದೂ ಇರಲಿಲ್ಲ. ಆದರೆ ರೇಣುಕುಸ್ವಾಮಿ ಆ ಪ್ರಕರಣ ಎಲ್ಲವನ್ನು ಕೂಡ ಸರಿ ಮಾಡಿಬಿಡ್ತು. ಪತ್ನಿಯ ಜೊತೆಗಿರ್ಬೋದು, ಸಹೋದರನ ಜೊತೆಗಿರ್ಬೋದು, ತಾಯಿಯ ಜೊತೆಗಿರ್ಬೋದು, ಸಹೋದರಿಯ ಜೊತೆಗಿರ್ಬೋದು, ಎಲ್ಲರ ಜೊತೆಗಿನ ಸಂಬಂಧವನ್ನು ಸರಿ ಮಾಡಿಬಿಡ್ತು. ಅದು ಒಂದು ರೀತಿಯಲ್ಲಿ ಒಳ್ಳೆಯದೂ ಕೂಡ ಹೌದು. ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅವರ ಒಂದು ಫೋಟೋ, ಇಡೀ ಫ್ಯಾಮಿಲಿಯ ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಹೆಚ್ಚು ಸಮಯವನ್ನು ಕಳೆಯುತ್ತಿರುವಂಥ ದರ್ಶನ್ ಅವರು ಇಡೀ ಕುಟುಂಬ ಸದಸ್ಯರ ಜೊತೆಗೆ ಸದ್ಯ ಕಾಲವನ್ನು ಕಳೆಯೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ತುಗುದೀಪ ಕುಟುಂಬ ಮೈಸೂರಿನ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆದಿರುವಂಥ ಒಂದು ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಈ ಫೋಟೋ, ಈ ಕುಟುಂಬದ ಗ್ರೂಪ್ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಅಭಿಮಾನಿಗಳು ಇದನ್ನು ಹಂಚಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಈ ಗ್ರೂಪ್ ಫೋಟೋದಲ್ಲಿ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶು, ತಾಯಿ ಮೀನಾ ತುಗುದೀಪು, ಶ್ರೀನಿವಾಸ, ದರ್ಶನ್ ಅವರ ಅಕ್ಕ ದಿವ್ಯಾ, ಭಾವ ಮಂಜುನಾಥು, ಸೋದರಳಿಯ ಚಂದು, ದಿನಕರ್ ತುಗುದೀಪ್ ಮತ್ತು ಅವರ ಪತ್ನಿ, ಮಗ ಎಲ್ಲರೂ ಕೂಡ ಜೊತೆಗೆ ಇದ್ದಾರೆ. ಜೊತೆಗೆ 2 ಜೋಡಿ ಎತ್ತುಗಳು ಕೂಡ ಫೋಟೋದಲ್ಲಿ ಹೈಲೈಟ್ ಆಗಿದ್ದಾವೆ. ಈ ಫೋಟೋವನ್ನು ನೋಡಿದಂತಹ ಫ್ಯಾನ್ಸು ಸಿಕ್ಕಾಬಟ್ಟೆ ಖುಷಿ ಮಾಡಿದ್ದಾರೆ, ಅಕ್ಷರಶಃ ಹಬ್ಬವನ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ತುಗುದೀಪ ಫ್ಯಾಮಿಲಿ ಫೋಟೋವನ್ನು ಫ್ಯಾನ್ಸ್ ಖುಷಿಯಿಂದ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ತುಗುದೀಪ ಫ್ಯಾಮಿಲಿಯನ್ನು ಒಟ್ಟಿಗೆ ನೋಡೋದೇ ಚಂದ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಈ ಮುದ್ದಾದಂಥ ಕುಟುಂಬಕ್ಕೆ ಯಾರ ಕೆಟ್ಟ ಕಣ್ಣು ಕೂಡ ಬೀಳದೆ ಇರಲಿ ಅಂತ ಹೇಳ್ಬಿಟ್ಟು ಕಾಳಜಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಫೋಟೋ ಯಾವುದು ಏನು ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡದೆ ಎಲ್ಲರೂ ಕೂಡ ವೈರಲ್ ಮಾಡ್ತಿದ್ದಾರೆ. ಅಸಲಿಗೆ ಈ ಫೋಟೋ ಇವತ್ತಿನ ಫೋಟೋ ಅಲ್ಲ. 2023ರಲ್ಲಿ ಅಥವಾ 2023ರ ಅಂತ್ಯದಲ್ಲಿ ಕಾಟೇರ ಸಿನಿಮಾದ ಮೂಲಕ ಸಕ್ಸಸ್ ಕಂಡಿದ್ದಂಥ ದರ್ಶನ್ ತುಗುದೀಪ್ ಆ ನಂತರ ಡೆವಿಲ್ ಸಿನಿಮಾದ ಕೆಲಸಕ್ಕಾಗಿ ಸಕ್ರಿಯರಾಗ್ತಾರೆ. ಆದರೆ 2024ರಲ್ಲಿ ನಡೆದಂಥ ರೇಣುಕುಸ್ವಾಮಿ ಕೇಸ್ನಿಂದ ದರ್ಶನ್ ಸಿನಿಮಾವನ್ನು ಅಂದುಕೊಂಡಂಥ ಸಮಯಕ್ಕೆ ಮುಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವರ್ಷ ಮಾರ್ಚ್ನಿಂದ ನಿರಂತರವಾಗಿ ಕೆಲಸವನ್ನು ಮಾಡ್ತಿರುವಂಥ ದರ್ಶನ್ ಆಗಲೇ ದಿ ಡೆವಿಲ್ ಸಿನಿಮಾದ ಮಾತಿನ ಭಾಗದ ಶೂಟಿಂಗನ್ನು ಕೂಡ ಮುಗಿಸಿದ್ದಾರೆ. ಹಾಡು, ಫೈಟ್, ಒಂದಷ್ಟು ಚಿತ್ರೀಕರಣ ಬ್ಯಾಲೆನ್ಸ್ ಇದೆ. ಚಿತ್ರತಂಡ ಈಗಾಗಲೇ ಅದರ ಬಗ್ಗೆನೂ ಕೂಡ ಗಮನವನ್ನು ಹರಿಸಿದೆ. ಇದರ ಬಹುತೇಕ ಚಿತ್ರೀಕರಣ ವಿದೇಶದಲ್ಲೇ ನಡೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು 2025ರಲ್ಲೇ ಈ ಸಿನಿಮಾವನ್ನು ತೆರೆಗೆ ತರುವುದಕ್ಕೆ ಚಿತ್ರತಂಡ ಸಕಲ ಪ್ರಯತ್ನವನ್ನು ಕೂಡ ಮಾಡ್ತಿದೆ. ದರ್ಶನ್ ಅಭಿಮಾನಿಗಳು ಕೂಡ ಡೆವಿಲ್ ಸಿನಿಮಾಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ.
ಮಿಲನ ಪ್ರಕಾಶ್ ನಿರ್ದೇಶನ ಮಾಡ್ತಿರುವಂಥ ಈ ಸಿನಿಮಾಗೆ ಭಾರೀ ದೊಡ್ಡ ನಿರೀಕ್ಷೆಯೂ ಕೂಡ ಇದೆ ಅನ್ನೋದು ಸತ್ಯ. ಇದರ ಜೊತೆಗೆ ದರ್ಶನ್ ಈ ಫೋಟೋ ಏನಿದೆ, ಈ ಫೋಟೋ ಕಳೆದ ಸಂಕ್ರಾಂತಿಯ ಫೋಟೋ ಅನ್ನುವಂಥದ್ದು ನಾವು ಬಾಯ್ಬಿಟ್ಟು ಹೇಳಬೇಕಾಗಿರಲಿಲ್ಲ. ರೀಸೆಂಟ್ ಆದಂಥ ಫೋಟೋ ಅಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ತೆಗೆದಂಥ ಫೋಟೋ ಇದು ಅನ್ನೋದು ಕೆಲವರ ಮಾಹಿತಿ. ಇನ್ನು ಕೆಲವರು ಇಲ್ಲ ಇದು ರೀಸೆಂಟ್ ಆದಂಥ ಫೋಟೋನೇ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ರೀಸೆಂಟೋ ಅಥವಾ ಹಳೆಯ ಫೋಟೋನೋ, ಹಳೆಯದು ಅಂದರೆ ಮೊನ್ನೆ ಸಂಕ್ರಾಂತಿಗೆ ತೆಗೆದಂಥ ಫೋಟೋನೋ ಗೊತ್ತಿಲ್ಲ. ಏನೇ ಆದರೂ ಕೂಡ ಒಂದಂತೂ ನಿಜ, ಒಂದಂತೂ ಖುಷಿಯೇ. ದರ್ಶನ್ ಅವರ ಇಡೀ ಫ್ಯಾಮಿಲಿ ಒಟ್ಟಿಗೆ ಈ ರೀತಿ ನಿಂತು ಫೋಟೋಗೆ ಪೋಸ್ ಕೊಟ್ಟಿದ್ದು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಬಹಳ ಕಡಿಮೆ ಅಂತ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಫೋಟೋವನ್ನು ನೋಡಿ ದರ್ಶನ್ ಫ್ಯಾನ್ಸ್ಗಂತೂ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಅವರ ಖುಷಿ ಇನ್ನಷ್ಟು ಇಮ್ಮಡಿಯಾಗಲಿ, ದರ್ಶನ್ ಅವರ ಕುಟುಂಬ ಹೀಗೆ ನೂರ್ಕಾಲ ಜೊತೆಯಾಗಿ ಒಗ್ಗಟ್ಟಾಗಿ ಇರಲಿ ಅನ್ನೋದು ನಮ್ಮ ಆಶಯ ಕೂಡ, ನಮ್ಮ ಹಾರೈಕೆ ಕೂಡ. ಇದು ದರ್ಶನ್ ಅವರ ಶಕ್ತಿಯನ್ನು ಕೂಡ ಬಲಪಡಿಸುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ದರ್ಶನ್ಗೂ ಕೂಡ ಒಂದು ಸ್ಟ್ರೆಂತ್ ಆಗಿ ಈ ಫೋಟೋ ನಿಲ್ಲಲಿ ಅನ್ನೋದು ಕೂಡ ನಾವು ಹಾರೈಸೋಣ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನಾವಳಿಗಳನ್ನು ನೋಡಿದಾಗ ಮತ್ತು ವಿಶೇಷವಾಗಿ ಈ ಫೋಟೋವನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಭಾವನೆ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.